ನಿಮಗೆಲ್ಲರಿಗೂ ಪ್ರೀತಿಯ ಶುಭ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಈ ಸಮಯದಲ್ಲಿ ಪ್ರೀತಿಯಿಂದ ವಂದಿಸುವನಾಗಿದ್ದೇನೆ. ಈ ಸಮಯದಲ್ಲಿ ಯೇಸು ಕ್ರಿಸ್ತನ ಶ್ರಮ ಮರಣಗಳ ಧ್ಯಾನಾವಳಿಯಲ್ಲಿ ನಾವು ತೊಡಗಿಕೊಂಡಿದ್ದೇವೆ. ಅನೇಕ ದೇವಸೇವಕರುಗಳ ಮೂಲಕವಾಗಿ ಇಲ್ಲಿಯವರೆಗೆ ನೀವು ಅನೇಕ ಸಂದೇಶಗಳನ್ನು ಕೇಳಿರುತ್ತೀರಿ. ಈ ದಿನವೂ ಕೂಡ ದೇವರ ಮಾತುಗಳನ್ನು ನೀವು ಕೇಳಲಿಕ್ಕಿದ್ದೀರಿ. ಈ ಸಮಯದಲ್ಲಿ ನಾವೆಲ್ಲರೂ ದೇವರ ವಾಕ್ಯದ ಧ್ಯಾನವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚಿತವಾಗಿ ನಾವು ಇರುವಂಥ ಸ್ಥಳದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯೊಂದಿಗೆ ಈ ಧ್ಯಾನವನ್ನು ಪ್ರಾರಂಭ ಮಾಡುವ. ಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಯೇಸು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಈ ಒಂದು ದಿನದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಕೇಳುವ ಹಾಗೆ ಕರ್ತನೆ ನಮಗೆ ಕೊಟ್ಟಂಥ ಈ ಕೃಪೆಗಾಗಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ವಿಶೇಷವಾಗಿ ಕರ್ತನೆ, ಅಂದು 2000 ವರ್ಷಗಳ ತಗ್ಗಿನಲ್ಲಿ ಕರ್ತನೆ ನಮ್ಮೆಲ್ಲರ ಪಾಪಗಳಿಗೋಸ್ಕರವಾಗಿ ಸ್ವಾಮಿ ನೀನು ಕ್ರೂಜೆಯ ಕಂಬದಲ್ಲಿ ಪಟ್ಟಂಥ ಶ್ರಮೆ ಮರಣ, ಹೌದು ಕರ್ತನೆ, ನಿನ್ನ ಪುನರುತ್ಥಾನವನ್ನು ಧ್ಯಾನಿಸುವಂಥ ಒಂದು ಕೃಪೆಗೆ ಸ್ವಾಮಿ ಈ ವರ್ಷದಲ್ಲಿ ಕೂಡ ನಿನ್ನ ನಡೆಸಿದ್ದಿ. ಅದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಒಂದು ಧ್ಯಾನವಳಿಯು ಕರ್ತನೆ ಕೇವಲ ಕರ್ತನೆ ಸಾಂಪ್ರದಾಯಿಕವಾಗಿ ನಡೆಯದೆ ಕರ್ತನೆ ಆತ್ಮೀಕವಾಗಿ ನಾವು ಅದನ್ನು ಸ್ವೀಕರಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು ಕರ್ತನೆ. ಈ ಒಂದು ದಿನದಲ್ಲಿ ಸ್ವಾಮಿ ನಾವು ಕೇಳುವಂಥ ಒಂದೊಂದು ಸಂದೇಶ ಭಾಗಗಳು ಕೊಡು ಕರ್ತನೆ ನಮ್ಮ ಜೀವಿತದಲ್ಲಿ ಆತ್ಮೀಕ ಸ್ವಾಮಿ ಅಭಿವೃದ್ಧಿ ಅನ್ನೋದು ತರಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈ ದಿನ ಸ್ವಾಮಿ ಹೌದು ಕರ್ತನೆ ಕೇಳುವಂಥ ಪ್ರತಿಯೊಂದು ಮಾತುಗಳು ಕರ್ತನೆ ಅದು ನಮ್ಮನ್ನು ಸಂತೈಸಲಿ ಕರ್ತನೆ, ನಮ್ಮನ್ನು ಎಚ್ಚರಿಸಲಿ ಕರ್ತನೆ. ನಿನ್ನ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬರ ಹೃದಯಗಳಲ್ಲಿ ಆ ವಾಕ್ಯಗಳು 100ರಷ್ಟು ಪ್ರತಿಫಲವನ್ನು ಕೊಡಲಿ ಎಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಕರ್ತನೆ. ವಿಶೇಷವಾಗಿ ಕರ್ತನೆ ವಾಕ್ಯದ ಮೂಲಕವಾಗಿ ನಾವು ಒಬ್ಬೊಬ್ಬರನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಂಡವರಾಗಿ ಕರ್ತನೆ ನಿನ್ನ ವಾಕ್ಯಕ್ಕೆ ಸ್ವಾಮಿ ನಾವು ಸ್ವಾಮಿ ಒಳ್ಳೆಯ ಪ್ರತಿಫಲವನ್ನು ಕೊಡ್ಲಿಕ್ಕಾಗುವಂತೆ ನಮಗೆ ಕೃಪೆ ಕೊಡೆಂಬುದಾಗಿ ನಾವು ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ಪುನರಾವರ್ತಿ ಕೇಳುವಂಥ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಮಾತನಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಮತ್ತು ಸ್ವಾಮಿ ಅವರ ಹೃದಯಗಳಲ್ಲಿ ಸ್ವಾಮಿ ನಮ್ಮೆಲ್ಲರ ಹೃದಯಗಳಲ್ಲಿ ಸ್ವಾಮಿ ಇನ್ನು ಕಾರ್ಯ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿ ಹೊಂದಿದ್ದೆ ನಮ್ಮ ತಂದೆಯೇ, ಆಮೆನ್. ಪುನರಾವರ್ತಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಂದೆಯಾದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಹಾಗೆ ಈ TV ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮೆಲ್ಲರನ್ನು ಕೂಡ ಪುನರಾವರ್ತಿ ಸಂಧಿಸುವ ಹಾಗೆ ಸಹಾಯ ಮಾಡಿದಂಥ ಬಿಗ್ ಜೆ TV ನಿರ್ದೇಶಕರಿಗೂ ಮತ್ತು ಎಲ್ಲ ತಂತ್ರಜ್ಞರಿಗೂ ಹಾಗೂ ನನ್ನನ್ನು ನೋಡುತ್ತಿರುವಂಥ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೂ ಪುನರಾವರ್ತಿ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನು ತಿಳಿಸುವನಾಗಿದ್ದೇನೆ. ಈ ದಿವಸದ ದೇವರ ವಾಕ್ಯದ ಶೀರ್ಷಿಕೆ ನಮಗೆ ಕೊಟ್ಟಂಥ ಶೀರ್ಷಿಕೆ ಏನೆಂಬುದಾಗಿ ನೋಡುವಾಗ ಅದು ಯೂದನ ದ್ರೋಹದ ಒಪ್ಪಂದ ಎಂಬುದಾಗಿ ನಾವು ನೋಡ್ತೇವೆ, ಅಥವಾ ಯೇಸುವನ್ನು ಹಿಡಿದುಕೊಡುವಲ್ಲಿ ಯೂದನ ದ್ರೋಹದ ಒಪ್ಪಂದ ಎಂಬುದಾಗಿ ನಾವು ನೋಡುತ್ತೇವೆ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 14ರಿಂದ 16ನೇ ವಚನವನ್ನು ನಾವು ತೆಗೆದು ಓದಿಕೊಳ್ಳುವ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 14ರಿಂದ 16 ವಚನಗಳು. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬುವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡುಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡಿದುಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಗುರು ಶಿಷ್ಯರು ಎಂಬುದಾಗಿ ಹೇಳುವಾಗ ಗುರುವಿಗೆ ಶಿಷ್ಯನ ಮೇಲೆ ನಂಬಿಕೆ ಇರ್ತದೆ. ಶಿಷ್ಯನಾದವನು ಗುರುವಿನ ಮೇಲೆ ನಂಬಿಕೆ ಇಟ್ಟು ಆತನನ್ನು ಹಿಂಬಾಲಿಸುವುದನ್ನು ನಾವು ನೋಡ್ತೇವೆ ಪ್ರಿಯರೇ. ಇದು ಸಾಮಾನ್ಯವಾಗಿ ಈ ಲೋಕದಲ್ಲಿ ನಾವು ನೋಡುವಂಥ ಒಂದು ಸಂಬಂಧ ಎಂಬುದಾಗಿ ನಾವು ನೋಡ್ತೇವೆ. ಗುರು ಶಿಷ್ಯರ ಸಂಬಂಧ ಈ ರೀತಿಯಾಗಿ ಅದು ಇರ್ತದೆ ಎಂಬುದಾಗಿ ನಮಗೆ ಗೊತ್ತಿರುವಂಥ ಒಂದು ಸಂಗತಿಯಾಗಿದೆ. ಈ ಒಂದು ಸಂಬಂಧವು ಅದು ನಂಬಿಕೆಯ ಮೇಲೆ ಕಟ್ಟಲ್ಪಟ್ಟದ್ದಾಗಿರ್ತದೆ. ನಂಬಿಕೆ ಇಲ್ಲದೆ ಈ ಸಂಬಂಧವನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಾಗೆಯೇ ಯೂದನು ಮತ್ತು ಯೇಸುವಿನ ಸಂಬಂಧವನ್ನು ನೋಡುವಾಗಲೂ ಕೂಡ ಈ ಒಂದು ನಂಬಿಕೆಯ ಮೇಲೆ ಕಟ್ಟಲ್ಪಟ್ಟಂತಹ ಒಂದು ಗುರು ಶಿಷ್ಯರ ಒಂದು ಸಂಬಂಧವಾಗಿತ್ತು ಎಂಬುದಾಗಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಯಾವಾಗ ನಾವು ಯೂದನ ವಿಷಯಕ್ಕೆ ಬರ್ತೇವೋ ಆದರೆ ಅದು ಆ ಒಂದು ಸಂಬಂಧ ಆ ರೀತಿಯಲ್ಲಿ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಸಂಬಂಧವು ಆ ನಂಬಿಕೆಯ ಮೇಲೆ ಕಟ್ಟಲ್ಪಟ್ಟಿರಲಿಲ್ಲ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೋದು. ಯಾಕಂದರೆ ಈ ಒಂದು ಸಂಬಂಧವು ಕೇವಲ ಯೇಸು ಕ್ರಿಸ್ತನ ಸೇವೆಯ ಮೂಲಕ ಬರುವಂತಹ ಹಣಕಾಸಿನ ಮೇಲೆ ಈ ಒಂದು ಸಂಬಂಧವು ಅದು ನಿಂತಿತ್ತು ಎಂಬುದಾಗಿ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ ಪ್ರಿಯರೇ. ಅದರಿಂದಾಗಿಯೇ ಯೂದನು ತನ್ನ ಗುರುವಾದಂಥ ಯೇಸುವಿಗೆ ಆತನು ದ್ರೋಹ ಮಾಡಲಿಕ್ಕೆ ಆತನು ತನ್ನ ಮನಸ್ಸಿನಲ್ಲಿ ಆತನು ಯೋಚನೆ ಮಾಡಿದನು. ಮಾತ್ರವಲ್ಲ, ಮುಂದೆ ನಾವು ನೋಡ್ತೇವೆ ಆ ಯೋಚನೆಯಂತೆ ಆತನು ಕಾರ್ಯರೂಪಕ್ಕೂ ಕೂಡ ಅದನ್ನು ತಂದನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದರೆ ಶಿಷ್ಯನಾದ ಯೂದನು ಈ ಒಂದು ದ್ರೋಹವನ್ನು ಮಾಡುವುದಕ್ಕೆ ಯಾಕೆ ಸಾಧ್ಯವಾಯಿತು ಎಂಬುದಾಗಿ ನಾವು ಇವತ್ತು ಕಲೀಲಿಕ್ಕಿರುವಂಥ ಪ್ರಾಮುಖ್ಯವಾದಂಥ ವಿಷಯ ಪ್ರಿಯರೇ. ಯೇಸುವನ್ನು ಹಿಡಿದುಕೊಡಲು ಯೂದನು ಯಾಕೆ ಈ ದ್ರೋಹದ ಒಪ್ಪಂದವನ್ನು ಮಾಡಿಕೊಂಡನು ಎಂಬುದಾಗಿ.
2 ವಿಷಯಗಳನ್ನು ನಿಮ್ಮ ಮಧ್ಯದಲ್ಲಿ ನಾನು ಮಾತನಾಡಲಿಕ್ಕಿದ್ದೇನೆ ಪ್ರಿಯರೇ. ದೇವರ ವಾಕ್ಯದ ಮೂಲಕವಾಗಿ ನಾನು ಕಲಿತುಕೊಂಡಂಥ 2 ವಿಷಯಗಳು. ಯಾಕೆ ಯೂದನು ಈ ಒಂದು ದ್ರೋಹದ ಒಪ್ಪಂದವನ್ನು ಯೇಸುವನ್ನು ಹಿಡಿದುಕೊಡುವುದಕ್ಕೆ ಆತನು ಮಾಡಿದನು ಎಂಬುದಾಗಿ, ಈ 2 ವಿಷಯಗಳನ್ನು ಕೂಡ ನಮ್ಮ ಜೀವಿತದಲ್ಲಿ ನಾವು ಅಪ್ಲೈ ಮಾಡಿಕೊಳ್ಳುವ ಪ್ರಿಯರೇ. ಯಾಕಂತ ಹೇಳಿದರೆ, ಒಂದು ವೇಳೆ ಈ ವಿಷಯಗಳು ನಮ್ಮ ಜೀವಿತದಲ್ಲಿ ಇರುವುದಾದರೆ ನಮ್ಮನ್ನು ಕೂಡ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗ್ತದೆ ಮತ್ತು ಈ ವಿಷಯಗಳನ್ನು ನಾವು ಬಿಟ್ಟು ಕೊಡಬೇಕಾಗ್ತದೆ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಕೇಳುತ್ತಿರುವಂಥ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರೇ, ಈ ಸಮಯದಲ್ಲಿ ನಮ್ಮ ಕಿವಿಗಳನ್ನು ತೆರೆದು ನಾವು ಈ ವಾಕ್ಯಗಳನ್ನು ನಾವು ಕೇಳಿಕೊಳ್ಳುವ ಪ್ರಿಯರೇ. ಯಾಕೆ ಯೇಸುವನ್ನು ಹಿಡಿದುಕೊಡಲು ಯೂದನು ಆ ದ್ರೋಹದ ಒಪ್ಪಂದವನ್ನು ಮಾಡಿಕೊಂಡನು? ಮೊದಲನೇದಾಗಿ ನಾವು ನೋಡುವಾಗ ಆತನಲ್ಲಿದ್ದಂಥ ಭೌತಿಕವಾದಂಥ ಅಥವಾ ಲೌಕಿಕವಾದ ಜೀವನ ಎಂಬುದಾಗಿ ನಾವು ನೋಡ್ತೇವೆ. ಮೆಟೀರಿಯಲಿಸ್ಟಿಕ್ ಲೈಫ್ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಯೇಸುವಿನ 12 ಮಂದಿ ಶಿಷ್ಯರಲ್ಲಿ ಯೂದನಿಗೆ ಒಂದು ವಿಶೇಷವಾದ ಕೆಲಸ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದು ಖಜಾಂಚಿಯ ಕೆಲಸ, ಅಥವಾ ಸೇವೆಯಲ್ಲಿ ಬಂದಂಥ ಹಣಕಾಸುಗಳ ಒಂದು ಲೆಕ್ಕವನ್ನು ಹಿಡಿದುಕೊಳ್ಳುವಂಥ ಒಂದು ಸೇವೆ ಅದು ಯೂದನಿಗೆ ಕೊಟ್ಟಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಸೊ ಯೂದನ ಮನಸ್ಸು ಇದ್ದಂಥದ್ದು ಅದು ಹಣದ ಮೇಲೆ ಹೊರತು ಅದು ಯೇಸುವಿನ ಮೇಲೆ ಅಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ. ಹಣ, ಆಸ್ತಿ, ಸಂಪತ್ತು, ವಿದ್ಯೆ ಇದೆಲ್ಲವೂ ಕೂಡ ನಮಗೆ ಬೇಕು ಪ್ರಿಯರೇ. ಇದ್ಯಾವುದು ಕೂಡ ಬೇಡ ಎಂಬುದಾಗಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವೂ ಈ ಲೋಕದಲ್ಲಿ ಜೀವನ ಮಾಡುವ ನಮಗೆ ಇದು ಬೇಕು. ಆದರೆ ಇಲ್ಲಿ ನಾವು ಏನೇನು ನೋಡ್ತಿದ್ದೇವೆ ಎಂಬುದಾಗಿ ನೋಡುವಾಗ ಇದು ಯಾವುದು ಕೂಡ ನಮಗೆ ಆಧಾರ ಆಗುವುದಿಲ್ಲ. ನಮ್ಮ ಆಧಾರ ಅದು ಯೇಸು ಕ್ರಿಸ್ತನೇ ಆಗಬೇಕು. ಅವರ್ ಸೋರ್ಸ್ ಮಸ್ಟ್ ಬಿ ಕ್ರೈಸ್ಟ್ ಹಿಮ್ಸೆಲ್ಫ್. ನಮ್ಮ ಸೋರ್ಸ್ ಆತನು ದೇವರೇ ಆಗಿದ್ದಾನೆ. ನಮ್ಮ ಹಣ, ಆಸ್ತಿ, ಸಂಪತ್ತು, ವಿದ್ಯೆ ಇದೆಲ್ಲ ಸಂಪಾದಿಸೋಕ್ಕೆ ಬಲವನ್ನು ಕೊಡುವ ಆತನು ದೇವರೆಂಬುದನ್ನು ನಾವು ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಯೂದನ ಮನಸ್ಸು ಎಲ್ಲಿತ್ತು? ಅದು ಹಣದ ಮೇಲೆ ಇತ್ತು. ಅಥವಾ ನಾವು ನೋಡ್ತೇವೆ ಆತನ ಆಸೆ ಎಲ್ಲವೂ ಕೂಡ ಹಣದ ಮೇಲಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಆತನಿಗೆ ಯೇಸುವಿನ ಮೇಲೆ ಮನಸ್ಸಿರಲಿಲ್ಲ, ಯೇಸುವಿನ ಸೇವೆಯ ಮೇಲೆ ಮನಸ್ಸಿರಲಿಲ್ಲ, ಆತನು ಮಾಡ್ತಿರುವಂಥ ಸೇವೆಯ ಮೇಲೆ ಮನಸ್ಸಿರಲಿಲ್ಲ. ಇದು ಯಾವುದು ಕೂಡ ಆತನಿಗೆ ಬೇಕಾಗಿರಲಿಲ್ಲ. ಆತನಿಗೆ ಬೇಕಾಗಿದ್ದದ್ದು ಹಣದ ಮೇಲೆ ಒಂದು ಆಸೆ ಎಂಬುದಾಗಿ, ಅಥವಾ ಹಣ ಆತನಿಗೆ ಬೇಕಿತ್ತು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಅದಕ್ಕೆ ದೇವರ ವಾಕ್ಯ 1 ತಿಮೋತಿ 6ನೇ ಅಧ್ಯಾಯ 9-10 ವಚನಗಳನ್ನು ನೀವು ಗಮನಿಸುವಾಗ ನೋಡಿ, ಸುಂದರವಾದಂಥ ದೇವರ ವಾಕ್ಯವನ್ನು ನಾವು ಕೇಳಬಹುದು. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕಾರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತದೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣದ ಆಸೆ, ಹಣ ಕೆಟ್ಟತನಕ್ಕೆ ಮೂಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತಲ್ಲ. ಹಣದ ಆಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ಏನು ಮಾಡಿಕೊಳ್ತಾರಂತೆ? ತೆವಿಸಿಕೊಳ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಕೆಲವರು ಅದಕ್ಕಾಗಿಯೇ ಆತುರ ಪಡ್ತಾರೆ. ನಮ್ಮ ಆತುರತೆ, ನಮ್ಮ ಮನಸ್ಸು ಎಲ್ಲಿರಬೇಕು? ಕ್ರಿಸ್ತನ ಮೇಲೆ ಇರಬೇಕು. ಆದರೆ ಯೂದನ ಮನಸ್ಸು ಎಲ್ಲಿತ್ತು? ಹಣದ ಮೇಲೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯಾವಾಗ ಒಬ್ಬ ಮನುಷ್ಯ ನಾನು ಐಶ್ವರ್ಯವಂತನಾಗಬೇಕು ಎಂಬುದಾಗಿ ಮನಸ್ಸು ಮಾಡಿ ಅದರ ಹಿಂದೆಯೇ, ಹಣದ ಹಿಂದೆಯೇ ಆತನು ಓಡ್ತಾನೋ ಪ್ರಿಯರೇ, ಯಾವಾಗ ಆತನು ಹಣದ ಹಿಂದೆ ಓಡಲಿಕ್ಕೆ ಪ್ರಾರಂಭಿಸುವಾಗ ನಾವು ನೋಡ್ತೇವೆ, ದೇವರ ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಹಣಕ್ಕೆ ರೆಕ್ಕೆ ಬರ್ತದಂತೆ, ಅದು ಹಾರಿ ಹೋಗ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಮಾತ್ರವಲ್ಲ, ಈಗ ಸೈತಾನನು ನಮಗೆ ಈ ಒಂದು ಹಣ ಸಂಪಾದನೆಗೆ ಅನೇಕ ಕೆಟ್ಟ ಮಾರ್ಗಗಳನ್ನು ಓಪನ್ ಮಾಡಿಕೊಡುವುದನ್ನು ಕೂಡ ನಾವು ನೋಡ್ತೇವೆ ಪ್ರಿಯರೇ. ಅದಕ್ಕೆ ಒಂದು ನಾಣ್ಣುಡಿ ಈ ರೀತಿಯಾಗಿ ಹೇಳ್ತದೆ, ಮನಿ ಈಸ್ ಅ ಗುಡ್ ಸರ್ವೆಂಟ್ ಬಟ್ ಅ ಬ್ಯಾಡ್ ಮಾಸ್ಟರ್ ಎಂಬುದಾಗಿ ಹೇಳ್ತದೆ. ಹಣವು ಒಳ್ಳೆಯ ಸೇವಕ, ಆದರೆ ಕೆಟ್ಟ ಯಜಮಾನ. ಯಾವಾಗ ನಾವು ಹಣಕ್ಕೆ ನಾವು ಯಜಮಾನಿಕೆಯನ್ನು ಕೊಡ್ತೇವೋ ಅದು ನಮ್ಮನ್ನು ಕೆಟ್ಟದಾಗಿ ನಡೆಸಿಕೊಳ್ತದೆ ಪ್ರಿಯರೇ. ಅದು ಸೇವಕನಾಗಿ ಇರಬೇಕು. ಹಣವು ನಮ್ಮ ಸೇವಕನಾಗಿ ಇರಬೇಕು. ನಾವು ಹೇಳಿದಾಗೆ ಹಣ ಕೇಳಬೇಕು ಪ್ರಿಯರೇ. ಸೊ ಅದರಿಂದಾಗಿ ನೋಡಿ, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುವಾಗ, ಯಾವನು 2 ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ನೀವು ದೇವರೂ ಬೇಕು, ಧನವೂ ಬೇಕು, ಅಂದರೆ ಹಣವೂ ಬೇಕು, ಇಬ್ಬರನ್ನು ಕೂಡ ನೀವು ಸೇವಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೂದನ ಜೀವಿತವನ್ನು ನೋಡುವಾಗ ಪ್ರಿಯರೇ, ಆತನಿಗೆ ಯೇಸುವೂ ಬೇಕಿತ್ತು, ಯೇಸುವಿನ ಸೇವೆಯಲ್ಲಿ ಬರುವಂಥ ಹಣವೂ ಕೂಡ ಬೇಕಿತ್ತು.
ಎಲ್ಲ ರೀತಿಯ ವಿಷಯಗಳು, ಲೋಕದ ಸಂಗತಿಗಳು ಆತನಿಗೆ ಬೇಕಿತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಸೊ ನಾವು ಇಬ್ಬರು ಯಜಮಾನರನ್ನು ಸೇವಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಎರಡು ದೋಣಿಗಳ ಮೇಲೆ ಕಾಲಿಡಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಯಾವಾಗ ನಾವು ಎರಡು ದೋಣಿಗಳ ಮೇಲೆ ಕಾಲಿಡ್ತೇವೋ ಒಂದಲ್ಲ ಒಂದು ದಿನ ದೋಣಿ ಅದು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಾಗ ಖಂಡಿತವಾಗಿ ನಾವು ನೀರಿಗೆ ಬಿಡದೇ ಬೀಳ್ತೇವೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಇವತ್ತು ನಾವು ಈ ವಾಕ್ಯದ ಅಡಿಯಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ಪ್ರಿಯರೇ. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವ. ನಾವು ಕೂಡ ಎಷ್ಟು ಯಜಮಾನರಿಗೆ ನಾವು ಸೇವೆ ಮಾಡ್ತಾ ಇದ್ದೇವೆ? ಇಬ್ಬರು ಯಜಮಾನರಿಗೆ ನಾವು ಸೇವೆ ಮಾಡ್ತಾ ಇದ್ದೇವೋ? ದೇವರು ಬೇಕು, ಟಿವಿಯೂ ಬೇಕು. ದೇವರು ಬೇಕು, ಸಿಗರೇಟ್ ಬೇಕು. ದೇವರು ಬೇಕು, ಕುಡಿಕ ಶರಾಯಿಸ್ ಎಲ್ಲ ಆಲ್ಕೋಹಾಲ್ಗಳು ನಮಗೆ ಬೇಕು. ದೇವರು ಬೇಕು, ಕೆಟ್ಟ ಭಾಷೆಯೂ ಬೇಕು. ದೇವರು ಬೇಕು, ಜಗಳವೂ ಬೇಕು. ದೇವರು ಬೇಕು, ಈ ಲೋಕದ ಎಲ್ಲ ಸಂಗತಿಗಳು ನಮಗೆ ಬೇಕು. ಹೊಟ್ಟೆ ಕಿಚ್ಚು, ಜಗಳ, ದುರ್ಭಾಷೆಗಳು, ಏನೆಲ್ಲ ಸಂಗತಿಗಳು ಉಂಟು ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ನಾನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನಾವು ದೇವರನ್ನು ಸ್ತುತಿಸುವವರಾಗಿರಬೇಕು ಅಥವಾ ಆತನನ್ನು ಸೇವಿಸುವವರಾಗಿರಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುವಂಥದ್ದಾಗಿದೆ ಪ್ರಿಯರೇ. ಯಾವಾಗ ನಾವು ದೇವರಿಗಿಂತಲೂ ಹೆಚ್ಚಾಗಿ ಬೇರೆ ವಿಷಯಕ್ಕೆ, ಬೇರೆ ಸಂಗತಿಗಳಿಗೆ ನಾವು ಮನಸ್ಸು ಕೊಡ್ತೇವೋ ಪ್ರಿಯರೇ, ಅದು ನಮ್ಮ ಎದುರಿನಲ್ಲಿ ವಿಗ್ರಹವಾಗಿ ನಿಲ್ತದೆ ಪ್ರಿಯರೇ. ಅದನ್ನೇ ದೇವರ ವಾಕ್ಯ ಹೇಳ್ತದೆ, ಆತ್ಮೀಕ ವಿಗ್ರಹಾರಾಧನೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಇವತ್ತು ದೇವರ ವಾಕ್ಯವನ್ನು ಕೇಳ್ತಿರುವಂಥ ನಾವುಗಳು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವ. ಲೋಕದ ಯಾವ ವಿಷಯ ನಮ್ಮನ್ನು ಕ್ರಿಸ್ತನಿಂದ ದೂರ ತೆಗೆದುಕೊಂಡು ಹೋಗ್ತಾ ಉಂಟು ಪ್ರಿಯರೇ? ಯಾವ ವಿಷಯ? ಇಂಟರ್ನೆಟ್ಗಳು ಪ್ರಿಯರೇ, ಮೊಬೈಲಲ್ಲಿ ಬರುವಂಥ ಫೇಸ್ಬುಕ್ಗಳು, ರೀಲ್ಸ್ಗಳು, ಪ್ರತಿಯೊಂದು ವಿಷಯಗಳು ಪ್ರಿಯರೇ ಇವತ್ತು ನಮ್ಮನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗ್ತಾ ಉಂಟಾ? ಎಷ್ಟೋ ಗಂಟೆಗಟ್ಟಲೆ ನಾವು ದೇವರಿಂದ, ನಾವು ಆ ರೀಲ್ಸ್ಗಳನ್ನು ನೋಡೋದ್ರಲ್ಲಿ ನಾವು ದೇವರಿಂದ ನಾವು ದೂರ ಹೋಗ್ತಾ ಇದ್ದೇವೆ ಪ್ರಿಯರೇ. ಇವತ್ತು ನಮ್ಮ ಮನಸ್ಸುಗಳನ್ನು ನಾವು ಕಂಟ್ರೋಲ್ ಮಾಡಬೇಕಾಗಿದೆ ಪ್ರಿಯರೇ. ಕೇವಲ ಹಣ ಮಾತ್ರ ಅಲ್ಲ ಪ್ರಿಯರೇ, ಇವತ್ತು ಲೋಕದಲ್ಲಿ ನಮ್ಮನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗುವಂಥ ಅನೇಕ ವಿಷಯಗಳು ಉಂಟು ಪ್ರಿಯರೇ. ಇದಕ್ಕೆ ನಮ್ಮ ಮನಸ್ಸನ್ನು ನಾವು ಕೊಡಬಾರ್ದು ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡು. ಯಾವಾಗ ನಾವು ದೇವರಿಗಾಗಿ ತವಕ ಪಡ್ತೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ ಇದೆಲ್ಲವೂ ಅದರ ಜೊತೆಯಲ್ಲಿ ನಿಮಗೆ ಬರ್ತದೆ ಎಂಬುದಾಗಿ, ಎಲ್ಲವೂ ನಮಗೆ ಅದರ ಜೊತೆಯಲ್ಲಿ ಬರ್ತದೆ ಎಂಬುದಾಗಿ ಹೇಳ್ತದೆ. ಅದಕ್ಕೆ ನೋಡಿ, 1 ಯೋಹನ ಪತ್ರಿಕೆ 1ನೇ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನಕ್ಕೆ ಬರುವಾಗ, ಲೋಕವು ಅದರ ಆಶೆಯು ಗತಿಸಿ ಹೋಗುತ್ತದೆ, ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದಿಗೂ ಇರ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಲೋಕವನ್ನು ಮತ್ತು ಅದರಲ್ಲಿರುವಂಥ ಸಂಗತಿಗಳಿಗೆ ನಾವು ಆಶೆ ಪಡುವುದಾದರೆ ಅದು ಒಂದು ದಿನ ಗತಿಸಿ ಹೋಗ್ತದೆ ಪ್ರಿಯರೇ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಯಾವಾಗ ಕರ್ತನನ್ನು ದೃಷ್ಟಿಸ್ತೇವೋ ಪ್ರಿಯರೇ, ನಾವು ಕರ್ತನನ್ನು ದೃಷ್ಟಿಸುವಾಗ ನಮ್ಮ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳ್ತದೆ. ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಸಂಗತಿಗಳು, ಅದು ಹಣ ಆಗಿರ್ಬೋದು, ಅದು ವಿದ್ಯೆ ಆಗಿರ್ಬೋದು, ಬೇಕಾದಂಥ ಎಲ್ಲ ಸಂಗತಿಗಳನ್ನು ದೇವರು, ಒಳ್ಳೆಯ ಸಂಬಂಧಗಳನ್ನು ದೇವರು ನಮಗೆ ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ದೇವರ ಚಿತ್ತ ಕೂಡ ಅದೇ ಆಗಿದೆ ಪ್ರಿಯರೇ. ಆದರೆ ನಮ್ಮ ಮನಸ್ಸು ಯಾವಾಗಲೂ ಕರ್ತನ ಮೇಲಿರಬೇಕೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೇವರ ಆಶೀರ್ವಾದವು ಒಬ್ಬ ಮನುಷ್ಯನನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗ್ತದೆ ಪ್ರಿಯರೇ. ಜ್ಞಾನೋಕ್ತಿಗಳ ಗ್ರಂಥ 10ನೇ ಅಧ್ಯಾಯ 22ನೇ ವಚನಕ್ಕೆ ಬರುವಾಗ ಹೇಳ್ತದೆ, ಯೆಹೋವನ ಆಶೀರ್ವಾದವು ಭಾಗ್ಯದಾಯಕವು, ಅದು ವ್ಯಸನವನ್ನು ಸೇರಿಸದು ಎಂಬುದಾಗಿ. ಯೆಹೋವನ ಆಶೀರ್ವಾದ, ದೇವರ ಆಶೀರ್ವಾದವು ಅದು ಭಾಗ್ಯದಾಯಕವು. ಯಾವಾಗ ದೇವರು ಒಬ್ಬನನ್ನು ಆಶೀರ್ವಾದ ಮಾಡ್ತಾನೋ ಅದು ಭಾಗ್ಯದಾಯಕವಾಗಿರ್ತದೆ ಪ್ರಿಯರೇ. ಅದು ಯಾವ ವ್ಯಸನವನ್ನು ಕೂಡ ಅದು ನಮಗೆ ಸೇರಿಸುವುದಿಲ್ಲ. ನಾವು ಟೆನ್ಷನ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ನಾವು ಕಳವಳದಿಂದ ಕುಳಿತುಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ, ನಾವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದು ನಮ್ಮ ಜೀವಿತಕ್ಕೆ ಯಾವ ವ್ಯಸನವನ್ನು ಸೇರಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯವು ಹೇಳ್ತದೆ ಪ್ರಿಯರೇ. ಆದ್ದರಿಂದ ಈ ಸಮಯದಲ್ಲಿ ಮೇಲಿನ ವಾಕ್ಯ ತಿಳಿಸುವಂತೆ ಕ್ರಿಸ್ತನೊಂದಿಗೆ ಇದ್ದುಕೊಂಡವರಾಗಿ ಆತನ ಆಶೀರ್ವಾದಕ್ಕೆ ಪಾತ್ರರಾಗುವ. ಮಾತ್ರ ನಮ್ಮ ಜೀವನದಲ್ಲಿ ನಾವು ಮೇಲಕ್ಕೆ ಹೋಗುವುದು ಮಾತ್ರ ಅಲ್ಲ, ನಮಗೆ ಬರುವಂಥ ಆಶೀರ್ವಾದದಲ್ಲಿ ಯಾವ ವ್ಯಸನವೂ ಕೂಡ ಇರುವುದಿಲ್ಲ ಪ್ರಿಯರೇ. ಮೊದಲನೇದಾಗಿ ನಾವು ನೋಡಿಕೊಂಡೆವು ಯೂದನಲ್ಲಿದ್ದಂಥ ಲೌಕಿಕವಾದಂಥ ಜೀವನ ಪ್ರಿಯರೇ. ಇವತ್ತು ನಮ್ಮಲ್ಲಿ ಆ ಲೌಕಿಕವಾದ ಜೀವನ ಇದೆಯೋ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ ಪ್ರಿಯರೇ. ಎರಡನೇದಾಗಿ ನೋಡುವಾಗ ಅದು ಬದಲಾಗದ ಜೀವಿತ ಅಥವಾ ಅನ್ಚೇಂಜಿಂಗ್ ಲೈಫ್ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯೂದನ ಜೀವಿತದಲ್ಲಿದ್ದಂಥ ಇನ್ನೊಂದು ಪ್ರಾಮುಖ್ಯವಾದ ವಿಷಯ ಏನೆಂಬುದಾಗಿ ನೋಡುವಾಗ ಅದು ಬದಲಾಗದ ಜೀವಿತ ಎಂಬುದಾಗಿ ನಾವು ನೋಡ್ತೇವೆ. ಯೂದನು ಯೇಸುವಿನ ಶಿಷ್ಯನಾಗಿದ್ದವನು. ಸುಮಾರು 3.5 ವರ್ಷಗಳ ಕಾಲ ಯೇಸುವಿನೊಂದಿಗೆ ಇದ್ದಂಥ ಒಬ್ಬ ವ್ಯಕ್ತಿ ಪ್ರಿಯರೇ. ಮಾತ್ರವಲ್ಲ, ಉಳಿದ 11 ಮಂದಿ ಶಿಷ್ಯರ ಮತ್ತು ಯೇಸುವಿನ ಅನ್ಯೋನ್ಯತೆಯಲ್ಲಿ ಆತನು ಕಾಲವನ್ನು ಕಳೆದವ. 3.5 ವರ್ಷಗಳ ಕಾಲ ಯೇಸುವಿನ ಬೋಧನೆಯನ್ನು ಕೇಳಿದ್ದಾನೆ, ಅದ್ಭುತ ಕಾರ್ಯಗಳನ್ನು ನೋಡಿದ್ದಾನೆ, ಅನೇಕ ಸೇವಾ ಯಾತ್ರೆಗಳನ್ನು ಕೂಡ ಆತನು ಯೇಸುವಿನೊಂದಿಗೆ ಮಾಡಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ವಿಪರ್ಯಾಸದ ಸಂಗತಿ ಏನೆಂಬುದಾಗಿ ನೋಡುವಾಗ ಇದು ಯಾವುದು ಕೂಡ ಯೂದನ ಜೀವಿತವನ್ನು ಬದಲಾಯಿಸಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ.
ಯಾವುದು ಕೂಡ ಆತನ ಜೀವಿತವನ್ನು ಬದಲಾಯಿಸಲಿಲ್ಲ. ಆತನು ತನಗೆ ಹೇಗೆ ಜೀವನ ಬೇಕೋ ಅದೇ ಜೀವನವನ್ನು ಆತನು ಮಾಡಿಕೊಂಡು ಹೋದ. ಯಾವ ಬದಲಾವಣೆ ಕೂಡ ಆತನಲ್ಲಿ ಬರಲಿಲ್ಲ ಪ್ರಿಯರೇ. ಈ ಒಂದು ಸಂಗತಿಯನ್ನು ಗಮನಿಸುವಾಗ ನನಗೆ ದೇವರ ವಾಕ್ಯದಿಂದ ಒಂದು ಮಾತು ನನಗೆ ನೆನಪಿಗೆ ಬಂತು ಏನೆಂಬುದಾಗಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನಕ್ಕೆ ಬರುವಾಗ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡ್ರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯೇಸುವಿನ ಜೊತೆಯಲ್ಲಿದ್ದಂಥ ಯೂದ ಯೇಸುವಿನ ಜೊತೆಯಲ್ಲಿದ್ದುಕೊಂಡು ಉಳಿದ ಶಿಷ್ಯರ ಜೊತೆಯಲ್ಲಿದ್ದುಕೊಂಡು ಎಲ್ಲ ಕಾರ್ಯಗಳನ್ನು ಮಾಡಿದ, ಸೇವೆ ಎಲ್ಲ ಕಾರ್ಯಗಳನ್ನು ಮಾಡಿದ. ಆದರೆ ಆತನ ಜೀವಿತ ಬದಲಾಗಲಿಲ್ಲ ಪ್ರಿಯರೇ. ಇಂದು ನಮ್ಮ ಜೀವಿತಗಳನ್ನು ಕೂಡ ಪರೀಕ್ಷೆ ಮಾಡಿಕೊಳ್ಳುವ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಯೂದನಂತೆ ನಾವು ಎಲ್ಲ ಸೇವಾ ಕಾರ್ಯಗಳಲ್ಲಿ ಇದ್ದೇವೆ ಪ್ರಿಯರೇ. ಕಾಣಿಕೆ ಕೊಡ್ತೇವೆ, ಎಲ್ಲ ಚರ್ಚ್ ಆಕ್ಟಿವಿಟೀಸ್ಗಳಲ್ಲಿ ನಾವು ಮುಂದೆ ಇದ್ದೇವೆ, ಸೇವೆಗೆ ಹೋಗ್ತಾ ಇದ್ದೇವೆ, ಬೈಬಲ್ ಓದ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಇನ್ನೊಬ್ಬರನ್ನು ಸಂತೈಸ್ತೇವೆ, ಎಲ್ಲವೂ ಮಾಡ್ತಾ ಇದ್ದೇವೆ. ಆದರೆ ಈ ಎಲ್ಲ ಜೀವಿತದಲ್ಲಿ ನೋಡುವಾಗ ನಮ್ಮ ಹಳೆಯ ಸ್ವಭಾವಗಳು ಬದಲಾಗದಿದ್ದರೆ ಏನು ಕೂಡ ಮಾಡಿದರೂ ಕೂಡ ವ್ಯರ್ಥವೇ ಪ್ರಿಯರೇ. ನಮ್ಮ ಹಳೆಯ ಸ್ವಭಾವಗಳು ಬದಲಾಗಬೇಕು. ಯೂದನ ಜೀವಿತದಲ್ಲಿ ನೋಡುವಾಗ ಪ್ರಿಯರೇ, ಆತನು ಯೇಸುವಿನೊಂದಿಗಿದ್ದುಕೊಂಡು ಯೇಸುವಿನ ಜೊತೆಯಲ್ಲೇ ಇದ್ದುಕೊಂಡು ಎಲ್ಲ ಕೆಲಸಗಳನ್ನು ಮಾಡಿದ ಪ್ರಿಯರೇ. ಆದರೆ ಆತನ ಜೀವನ ಬದಲಾಗಲಿಲ್ಲ. ಆತನ ಆ ಹಳೆಯ ಮನಸ್ಸು ಅದು ಬದಲಾಗಲಿಲ್ಲ ಪ್ರಿಯರೇ. ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಸಭೆಯಲ್ಲಿದ್ದುಕೊಂಡು ಸಭೆಯ ಹೊರಗಿದ್ದುಕೊಂಡು ನಾವು ಏನೇ ಕೆಲಸಗಳನ್ನು ಮಾಡ್ಬೋದು ಪ್ರಿಯರೇ. ಆದರೆ ನಮ್ಮ ಜೀವಿತ ಬದಲಾಗದಿದ್ದರೆ ನಾವು ಇನ್ನೊಂದು ಯೂದ ಆಗೋದ್ರಲ್ಲಿ ಯಾವ ಸಂಶಯ ಕೂಡ ಇಲ್ಲ ಪ್ರಿಯರೇ. ನೋಹನ ಕಾಲದಲ್ಲಿ ಕೂಡ ನಾವು ಇದೇ ಪರಿಸ್ಥಿತಿಯನ್ನು ಗಮನಿಸಬಹುದು ಪ್ರಿಯರೇ. ನೋಹನ ಕಾಲದಲ್ಲಿ ನಾವು ನೋಡುವಾಗ ದೇವರು ನ್ಯಾಯ ತೀರ್ಪನ್ನು ಪ್ರಕಟಿಸಿದಾಗ ದೇವರು ನೋಹನಿಗೆ ನಾವೇನು ಮಾಡಲಿಕ್ಕೆ ಹೇಳಿದ ಪ್ರಿಯರೇ. ನಾವೇ ಎಂಬುದಾಗಿ ಹೇಳುವಾಗ ಅದು ಸಣ್ಣ ದೋಣಿ ಅಲ್ಲ ಪ್ರಿಯರೇ. ನಾವೇ ಎಂಬುದಾಗಿ ಹೇಳುವಾಗ ನಾವಲ್ಲಿ ನೋಡ್ತೇವೆ ಪ್ರಿಯರೇ, 3 ಅಂತಸ್ತಿನ ದೊಡ್ಡದಾದಂಥ ಒಂದು ಶಿಪ್ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ದೊಡ್ಡದಾದಂಥ ಒಂದು ಶಿಪ್. ಆ ಒಂದು ದೊಡ್ಡ ಶಿಪ್ಪನ್ನು ಕಟ್ಟುವುದಕ್ಕೆ ಪ್ರಿಯರೇ ಕೇವಲ ನೋಹನಿಂದ ಸಾಧ್ಯ ಇಲ್ಲ, ಅಥವಾ ನೋಹನ ಕುಟುಂಬ ಅವರಿಂದಲೂ ಕೂಡ ಸಾಧ್ಯ ಇಲ್ಲ. ಕೇವಲ 7-8 ಮಂದಿಯನ್ನು ಇಟ್ಟುಕೊಂಡು ಅಷ್ಟೊಂದು ದೊಡ್ಡ ಶಿಪ್ಪನ್ನು ಕಟ್ಟುವುದಕ್ಕೆ ಖಂಡಿತವಾಗಿಯೂ ಕೂಡ ಸಾಧ್ಯವಿಲ್ಲ ಪ್ರಿಯರೇ. ಅದಕ್ಕೆ ಆ ಊರಿನಲ್ಲಿದ್ದಂಥ ಎಲ್ಲರೂ ಕೂಡ ಸಹಾಯ ಮಾಡಿದರು ಪ್ರಿಯರೇ. ಎಲ್ಲರೂ ಕೂಡ ಸಹಾಯ ಮಾಡಿದರು. ಪೇಂಟರ್ಗಳು ಬೇಕಿತ್ತು, ಮರದ ಕೆಲಸದವರು ಬೇಕಿತ್ತು, ರಾಳ ಹಚ್ಚುವವರು ಬೇಕಿತ್ತು. ಅಷ್ಟೊಂದು ದೊಡ್ಡ ಶಿಪ್ಪನ್ನು ಮಾಡೋದಕ್ಕೆ ಅದು ಕೂಡ ಕಟ್ತಾ ಇರುವುದು ಅವರು ಆ ದೊಡ್ಡ ಬೆಟ್ಟದ ಮೇಲೆ ಪ್ರಿಯರೇ. ಆ ಬೆಟ್ಟದ ಮೇಲೆ ಎಲ್ಲ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಬೇಕಾಗಿತ್ತು. ಆ ದೊಡ್ಡ ಬೆಟ್ಟದ ಮೇಲೆ ಅವರು ಕಟ್ಟಬೇಕಾಗಿತ್ತು. ಎಲ್ಲ ಸಂಗತಿಗಳನ್ನು ಅವರು ಮಾಡಬೇಕಾಗಿತ್ತು. ಇದು ಕೇವಲ ಒಬ್ಬ ನೋಹನಿಂದ ಅಥವಾ ಒಬ್ಬ ನೋಹನ ಕುಟುಂಬದಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಅನೇಕರು ಬಂದು ಈ ಒಂದು ನಾವೆಯನ್ನು ಕಟ್ಟಿದರು ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ನೋಡುವಾಗ ಬೈಬಲಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಸುಮಾರು ಈ ನಾವೇನು ಕಟ್ಟಲಿಕ್ಕೆ 100 ವರ್ಷಗಳು ಹಿಡಿತು ಎಂಬುದಾಗಿ ನಾವು ನೋಡ್ತೇವೆ. 100 ವರ್ಷ, 100 years, 100 ವರ್ಷಗಳು ತೆಗೆದುಕೊಂಡಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ 100 ವರ್ಷದಲ್ಲಿ ನೋಹ ಏನು ಮಾಡಿದ? ಆತನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಪ್ರಿಯರೇ. ನೋವನ ಒಂದು ಸುವಾರ್ಥ ಕೆಲಸ ನೋಡಿ ಪ್ರಿಯರೇ ಏನೆಂಬುದಾಗಿ ನೋಡುವಾಗ 1 ಪೇತ್ರ 3ನೇ ಅಧ್ಯಾಯ 20ನೇ ವಚನಕ್ಕೆ ಬರುವಾಗ ನಾವಲ್ಲಿ ನೋಡ್ತೇವೆ. 1 ಪೇತ್ರ 3ನೇ ಅಧ್ಯಾಯ 20ನೇ ವಚನ, ಪೂರ್ವ ಕಾಲದಲ್ಲಿ ನೋಹನು ನಾವೇನು ಕಟ್ಟಿಸುತ್ತಿರಲು ದೇವರು ದೀರ್ಘ ಶಾಂತಿಯಿಂದ ಕಾದಿದ್ದಾಗ. ನೋಡಿ, ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಂತೆ. ಇವತ್ತು ಕೂಡ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾ ಇದ್ದಾನೆ ಪ್ರಿಯರೇ. ದೀರ್ಘ ಶಾಂತಿಯಿಂದ ಕಾದಿದ್ದಾಗ ಆತನಿಗೆ, ಅಂದರೆ ದೇವರ ಸುವಾರ್ತೆಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿದನು ಪ್ರಿಯರೇ. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ಸೇರಿ ನೀರಿನ ಮೂಲಕ ರಕ್ಷಣೆ ಹೊಂದಿದ್ದಾರೆ ಎಂಬುದಾಗಿ ನಾವು ನೋಡ್ತೇನೆ. ನೋಹನು ಸುವಾರ್ತೆಯನ್ನು ಸಾರಿದಾಗ ಅಲ್ಲಿಯ ಜನರ ಜೀವನ ಸ್ಥಿತಿ ಹೇಗಿತ್ತು ಗೊತ್ತುಂಟ ಪ್ರಿಯರೇ? ಅವನು 100 ವರ್ಷ ಸುವಾರ್ತೆಯನ್ನು ಸಾರಿದ. ಅದು ಕೂಡ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 38ನೇ ವಚನಕ್ಕೆ ಬನ್ನಿ ಪ್ರಿಯರೇ. ಮತ್ತಾಯನು ಬರೆದ ಸುವಾರ್ತೆ 24:38ನೇ ವಚನದಲ್ಲಿ, ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಆ 100 ವರ್ಷಗಳ ಕಾಲ ತನಕ ಜನರು ಏನು ಮಾಡ್ತಿದ್ರಂತೆ? ಜನರು ಉಣ್ಣುತ್ತಾ, ಕುಡಿಯುತ್ತಾ, ಮದುವೆ ಮಾಡಿಕೊಳ್ಳುತ್ತಾ, ಕೊಡುತ್ತಾ ಇದ್ದರು ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಮದುವೆ ಮಾಡಿಕೊಡು ತಪ್ಪ? ಉಣ್ಣುವುದು ತಪ್ಪ? ಕುಡಿಯುವುದು ತಪ್ಪ? ಯಾವುದು ಕೂಡ ತಪ್ಪಲ್ಲ ಪ್ರಿಯರೇ. ಆದರೆ ಇದೆಲ್ಲದಕ್ಕಿಂತಲೂ ಮಿಗಿಲಾಗಿ ದೇವರ ವಾಕ್ಯದಲ್ಲಿ ನಾವು ಆಗ ತಾನೇ ನೋಡಿಕೊಂಡೇವಲ್ಲ, ದೇವರ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡು ಎಂಬುದಾಗಿ. ಫಸ್ಟ್ ನಾವು ದೇವರನ್ನು ನಾವು ದೃಷ್ಟಿಸಬೇಕಾಗಿದೆ. ದೇವರು ನಮ್ಮ ಸೋರ್ಸ್ ಆಗಿದ್ದಾನೆ ಪ್ರಿಯರೇ.
ಇವತ್ತು ನಾವು ದೇವರನ್ನು ದೃಷ್ಟಿಸಬೇಕಾಗಿದೆ. ನೋಹನು ಸುವಾರ್ತೆಯನ್ನು ಸಾರುತ್ತಿದ್ದಾಗ ಜನರು ಲೌಕಿಕ ಸ್ಥಿತಿಗಳಲ್ಲಿ ಮಗ್ನರಾಗಿದ್ದರು ಎಂಬುದಾಗಿ ದೇವರ ವಾಕ್ಯ ತೋರಿಸ್ತದೆ. ಇವತ್ತು ಆ ನಾವೇ ಕ್ರಿಸ್ತನಿಗೆ ಹೋಲಿಸಲ್ಪಟ್ಟಿದೆ ಪ್ರಿಯರೇ, ಕ್ರಿಸ್ತನಿಗೆ ಹೋಲಿಸಲ್ಪಟ್ಟಿದೆ. ಅಥವಾ ನಾವು ನೋಡ್ತೇವೆ ಸಭೆಗೆ ಹೋಲಿಸಲ್ಪಟ್ಟಿದೆ. ಇವತ್ತು ನಾವು ಆ ನಾವೆಯನ್ನು ಅಂದಗೊಳಿಸುವುದರಲ್ಲಿ, ಶುಚಿಗೊಳಿಸುವುದರಲ್ಲಿ, ಅದರ ಸೇವೆ ಮಾಡುವುದರಲ್ಲಿ ನಾವು ಮಗ್ನರಾಗಿದ್ದೇವೆ ಪ್ರಿಯರೇ, ನಾವು ಮಗ್ನರಾಗಿದ್ದೇವೆ. ಆದರೆ ಆ ಸಭೆಯ ಮೇನ್ ಉದ್ದೇಶ ಕ್ರಿಸ್ತನ ರಕ್ಷಣೆ, ಕ್ರಿಸ್ತನ ಒಂದು ಎರಡನೇ ಬರೋಣ, ನ್ಯಾಯ ತೀರ್ಪು ಅಥವಾ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳುವುದು, ಇದನ್ನು ನಾವು ಮರೆತು ಬಿಟ್ಟಿದ್ದೇವೆ ಪ್ರಿಯರೇ. ಇವತ್ತು ಇದನ್ನು ಮಾಡಬೇಕಾಗಿತ್ತು. ಆದರೆ ಸಭೆ ಇವತ್ತು ಉಳಿದೆಲ್ಲ ಕಾರ್ಯಗಳನ್ನು ಮಾಡ್ತಾ ಉಂಟು. ಸಂಪ್ರದಾಯಗಳಲ್ಲಿ ಮಗ್ನರಾಗಿದ್ದೇವೆ. ಅನೇಕ ವಿಷಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇದು ದೇವರಿಗೆ ಇಷ್ಟ ಆಗ್ಬೋದು, ಅದು ದೇವರಿಗೆ ಇಷ್ಟ ಆಗ್ಬೋದು ಎಂಬುದಾಗಿ ನಾವು ಮಾಡ್ತಾ ಇದ್ದೇವೆ. ಖಂಡಿತ ಡಿಸಿಪ್ಲಿನ್ ಇರಬೇಕು. ಆದರೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಮಗೆ ಆ ನೂತನ ಸೃಷ್ಟಿಯಾದಂಥ ಅಥವಾ ರಕ್ಷಣೆಗೆ ಒಳಗಾದಂಥ ಒಂದು ಅನುಭವಕ್ಕೆ ನಾವು ಬಂದಿದ್ದೇವೆ. ಇದನ್ನು ಮಾಡುವುದರಲ್ಲಿ ಇವತ್ತು ಸಭೆ, ಇವತ್ತಿನ ಜನರು ಅವರು ಎಡ್ಡವಿ ಬಿದ್ದಿದ್ದಾರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆ ಕಾಲದಲ್ಲಿ ಕೂಡ, ನೋಹನ ಕಾಲದಲ್ಲಿ ಕೂಡ ಜನರು ನಾವೇ ಒಳಗೆ ಹೋಗುವುದನ್ನು ಬಿಟ್ಟು ಉಳಿದೆಲ್ಲ ಕಾರ್ಯಗಳನ್ನು ಮಾಡಿದ್ರು. ನಾವೇನು ಕಟ್ಟಿಕೊಟ್ರು ಪ್ರಿಯರೇ, ಸ್ವತಃ ಜನರೇ ನಾವೇನು ಕಟ್ಟಿಕೊಟ್ರು, ಆದರೆ ನಾವೇ ಒಳಗೆ ಹೋಗಲಿಲ್ಲ ಪ್ರಿಯರೇ. ಇವತ್ತು ಸಭೆಯನ್ನು ಅಂದಗೊಳಿಸುವುದರಲ್ಲಿ ಇವತ್ತು ಜನರು ಇಷ್ಟಪಡ್ತಾರೆ, ಎಲ್ಲವನ್ನೂ ಕೂಡ ಮಾಡಿದ್ದಾರೆ. ಆದರೆ ಸಭೆಯ ಮುಖ್ಯ ಉದ್ದೇಶ ನಾನು ರಕ್ಷಣೆ ಹೊಂದಬೇಕು, ನಾನು ಸತ್ಯದ ಜ್ಞಾನಕ್ಕೆ ಬರಬೇಕು, ನಾನು ಸತ್ಯತೆಯನ್ನು ತಿಳಿದುಕೊಳ್ಳಬೇಕು, ಈ ಉದ್ದೇಶವನ್ನು ಇವತ್ತು ಜನರು ಮರೆತು ಬಿಡ್ತಾ ಇದ್ದಾರೆ ಪ್ರಿಯರೇ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ರಿಂದ 19 ವಚನಗಳನ್ನು ನಾವು ಗಮನಿಸುವಾಗ, ನೀವು ದೇವರ ಪ್ರೀತಿಯಲ್ಲಿ ನೆಲೆಗೊಂಡು ನಿಂತು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ನಿಲ್ಲಬೇಕಂತೆ. ನಿಂತು ಅಷ್ಟೇ ಅಲ್ಲಿಗೆ ಮುಗಿಸುವುದಿಲ್ಲ, ಅದರ ಅಗಲ, ಉದ್ದ, ಎತ್ತರ, ಆಳ ಎಷ್ಟೆಂಬುದನ್ನು ದೇವ ಜನರೆಲ್ಲರೊಂದಿಗೆ ಗ್ರಹಿಸಲು, ಜ್ಞಾನಕ್ಕೆ ಮೀರುವ ಕ್ರಿಸ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲು ಪೂರ್ಣ ಶಕ್ತರಾಗಿದ್ದು, ದೇವರ ಸಂಪೂರ್ಣತೆಯ ಮಟ್ಟಿಗೂ ಪರಿಪೂರ್ಣರಾಗುವ ಹಾಗೆ. ನೋಡಿ, ದೇವರ ಸಂಪೂರ್ಣತೆಯ ಮಟ್ಟಿಗೆ ಪರಿಪೂರ್ಣರಾಗಬೇಕು ನಾವು. ದಿಸ್ ಇಸ್ ನಾಟ್ ಒನ್ ಡೇ ವರ್ಕ್. ಒಂದು ದಿನದಲ್ಲಿ ಕೆಲಸ ಮುಗಿಯೋದಿಲ್ಲ ಪ್ರಿಯರೇ. ನಾವು ಪ್ರತಿದಿನ ನಾನು ಯೇಸು ಕ್ರಿಸ್ತನಂತೆ ಆಗಬೇಕು, ಯೇಸು ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನನ್ನೊಳಗೆ ಬರಬೇಕು. ಈ ಒಂದು ಸಂಗತಿಗಳನ್ನು ಮಾಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಆ ಸಂಪೂರ್ಣತೆಯ ಮಟ್ಟಿಗೆ ನಾವು ಪರಿಪೂರ್ಣರಾಗುವ ಒಂದು ಕೃಪೆಗೆ ನಾವು ನಡೆಸಲ್ಪಡಬೇಕು ಪ್ರಿಯರೇ. ಇವತ್ತು ಸಭೆ, ಇವತ್ತು ನಾವುಗಳು ವೈಯಕ್ತಿಕವಾಗಿ ಈ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿ ನಾವು ಆ ಸಂಪೂರ್ಣತೆಯನ್ನು ಹೊಂದಿಕೊಳ್ಳಬೇಕಾದಂಥ ಒಂದು ಸಂಗತಿಗೆ ನಾವು ಬಂದಿದ್ದೇವೆ ಪ್ರಿಯರೇ. ಇವತ್ತು ಯೂದನ ಜೀವಿತವನ್ನು ಗಮನಿಸುವಾಗ ಪ್ರಿಯರೇ, ಯಾಕೆ ಯೇಸು ಸ್ವಾಮಿಯನ್ನು ಆತನು ಹಿಡಿದುಕೊಟ್ಟನು ಎಂಬುದಾಗಿ ನೋಡುವಾಗ, ಯಾಕೆ ಈ ಒಂದು ಒಪ್ಪಂದವನ್ನು ಆತನು ಅನ್ಯರೊಂದಿಗೆ ಮಾಡಿಕೊಂಡನು ಎಂಬುದಾಗಿ ನೋಡುವಾಗ 2 ವಿಷಯಗಳನ್ನು ನಾನು ಗಮನಿಸಿದೆ ಪ್ರಿಯರೇ. ಮೊದಲನೇದಾಗಿ ಆತನಲ್ಲಿದ್ದಂಥ ಲೌಕಿಕವಾದಂಥ ಜೀವನ ಪ್ರಿಯರೇ. ಇವತ್ತು ನಮ್ಮ ಜೀವನವನ್ನು ಪರೀಕ್ಷೆ ಮಾಡಿಕೊಳ್ಳುವ, ನಾನು ಎಲ್ಲಿ ಲೌಕಿಕನಾಗಿ ಜೀವಿಸ್ತಾ ಇದ್ದೇನೆ? ದೇವರು ಬೇಕು, ಲೌಕಿಕ ಜೀವನವೂ ಕೂಡ ಬೇಕು, ಸಾಧ್ಯವಿಲ್ಲ ಪ್ರಿಯರೇ. ದೇವರ ವಾಕ್ಯದಲ್ಲಿ ಆಗಲೇ ನೋಡಿಕೊಂಡೆವು, ಯಾವನು ಕೂಡ 2 ಯಜಮಾನರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನ್ ನಾಟ್ ಸರ್ವ್ 2 ಥಿಂಗ್ಸ್ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. 2 ವಿಷಯಗಳಿಗೆ ನಾವು ಗಮನ ಕೊಡಲಿಕ್ಕೆ ಆಗೋದಿಲ್ಲ ಪ್ರಿಯರೇ. ನಾವು ಒಂದ ದೇವರನ್ನು ಸೇವಿಸಬೇಕು, ಒಂದ ಈ ಲೋಕವನ್ನು ಸೇವಿಸಬೇಕು ಪ್ರಿಯರೇ. ಇವತ್ತು ನಾವು ಯಾರನ್ನು ಸೇವಿಸ್ತಾ ಇದ್ದೇವೆ? ಹೂಮ್ ಯು ಆರ್ ಸರ್ವಿಂಗ್? ಯಾರನ್ನು ಸೇವಿಸ್ತಾ ಇದ್ದಿ? 2ನೇದಾಗಿ ನಾವು ನೋಡಿಕೊಂಡೆವು ಅನ್ಚೇಂಜಿಂಗ್ ಲೈಫ್. ಯೂದನ ಜೀವಿತದಲ್ಲಿದ್ದಂಥ 2ನೇ ಪ್ರಾಮುಖ್ಯವಾದಂಥ ವಿಷಯ ಅದು ಬದಲಾಗದ ಜೀವಿತ ಪ್ರಿಯರೇ. ಇವತ್ತು ನನ್ನ ಜೀವಿತವನ್ನು ನಾವು ಗಮನಿಸಿಕೊಳ್ಳುವ, ವೈಯಕ್ತಿಕವಾಗಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ, ನನ್ನ ಜೀವಿತ ಬದಲಾಗಿದೆಯೋ? ದೇವರ ವಾಕ್ಯವನ್ನು ದಿನ ಓದ್ತಾ ಇದ್ದೇನೆ, ದೇವರ ಪ್ರಾರ್ಥನೆಯಲ್ಲಿ ನಾನು ಮಗ್ನನಾಗಿದ್ದೇನೆ, ಸೇವೆಯಲ್ಲಿ ಇದ್ದೇನೆ, ಎಲ್ಲವೂ ಗುಡ್, ಎಲ್ಲವೂ ಕೂಡ ಒಳ್ಳೆಯದೇ. ಆದರೆ ನನ್ನ ಜೀವಿತ ಹೇಗೆ ಉಂಟು? ನನ್ನ ಜೀವಿತ ದೇವರ ವಾಕ್ಯ ಏನು ಹೇಳ್ತದೋ ಅದಕ್ಕೆ ನನ್ನ ಜೀವಿತವನ್ನು ನಾನು ಒಪ್ಪಿಸಿಕೊಟ್ಟಿದ್ದೇನೆಯೋ? ಕ್ರಿಸ್ತನು ಏನನ್ನು ನನ್ನ ಜೀವಿತದಲ್ಲಿ ಬಯಸ್ತಾ ಇದ್ದಾನೋ ಅದನ್ನು ನಾನು ಮಾಡ್ತಾ ಇದ್ದೇನೋ? ಇಲ್ಲದಿದ್ದರೆ ಇದು ಪ್ರತಿ ವರ್ಷಕ್ಕೊಮ್ಮೆ ಬರುವಂಥ ಈ ಒಂದು ಯೇಸುವಿನ ಶ್ರಮ ಮರಣ ಧ್ಯಾನಗಳನ್ನು ಮಾಡುವಂಥ ಒಂದು ಸಂಗತಿ ಅದು ಕೇವಲ ಸಂಪ್ರದಾಯವಾಗಿ ನಡೀತದೆ ಪ್ರಿಯರೇ. ಈ ವರ್ಷ
2025ನೇ ವರ್ಷ ಪರಿಪೂರ್ಣತೆಯ ವರ್ಷವಾಗಬೇಕು. ಹೌದು, ನನ್ನ ಜೀವಿತದಲ್ಲಿ ಸಂಪೂರ್ಣವಾಗಿ ನನ್ನನ್ನು ನಾನು ಕರ್ತನಿಗೆ ಒಪ್ಪಿಸಿಕೊಟ್ಟಂಥ ಒಂದು ವರ್ಷವಾಗಬೇಕು. ಇಂಥ ಒಂದು ಸ್ಥಿತಿಗೆ ನಮ್ಮನ್ನು ನಾವು ದೇವರ ಕೈಗಳಿಗೆ ನಾವು ಒಪ್ಪಿಸಿಕೊಡುವ ಪ್ರಿಯರೇ. ಯೂದನ ಜೀವಿತದಲ್ಲಿ ಇದ್ದಂಥ ಈ ಸಂಗತಿಗಳು ಒಂದು ವೇಳೆ ನಮ್ಮ ಜೀವಿತದಲ್ಲಿರುವುದಾದರೆ ಕ್ರಿಸ್ತನ ಮುಂದೆ ನಾವು ತಗ್ಗಿಸಿಕೊಂಡವರಾಗಿ ಅದಕ್ಕಾಗಿ ಕ್ಷಮೆಯನ್ನು ಕೇಳಿ ಬಿಟ್ಟು ಕ್ರಿಸ್ತನಿಗೆ ಮೆಚ್ಚುಗೆ ಆಗುವಂಥ ಜೀವಿತವನ್ನು ಮಾಡಲಿಕ್ಕಾಗುವಂತೆ ದೇವರು ತಾನೇ ನಮಗೆಲ್ಲರಿಗೂ ಕೂಡ ಸಹಾಯ ಮಾಡಲಿ. ನಾವು ಕುಳಿತಂಥ ಸ್ಥಳದಲ್ಲಿಯೇ ಅಥವಾ ಇರುವಂಥ ಸ್ಥಳದಲ್ಲಿಯೇ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಅಪ್ಪ ಯೇಸುವೆ, ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಅಪ್ಪ, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಾವು ಕೇಳಿದ್ದೇವೆ ತಂದೆಯೇ. ಅಪ್ಪ, ಯೂದನಲ್ಲಿದ್ದಂಥ ಜೀವಿತ ನಮಗೆ ಬೇಡ ಸ್ವಾಮಿ. ಅಪ್ಪ, ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಬೇಕು ಸ್ವಾಮಿ. ನಮ್ಮ ಜೀವಿತದಲ್ಲಿ ಕರ್ತನೆ ನಾವು ಈ ಲೋಕದ ಸಂಗತಿಗಳಿಗೆ ನಾವು ಆಶೆ ಪಡದೆ ಕರ್ತನೆ, ನಾವು ನಿನ್ನನ್ನೇ ಆಶೆ ಪಡಲಿಕ್ಕಾಗುವಂತೆ ನಮಗೆ ಕೃಪೆ ಕೊಡು ಕರ್ತನೆ. ನಿನ್ನ ಮನಸ್ಸು ನಮ್ಮೊಳಗೆ ಬರಲಿ ಕರ್ತನೆ. ಅಪ್ಪ, ಈ ಲೋಕದಲ್ಲಿ ಕರ್ತನೆ ನಿನ್ನನ್ನು ಪ್ರಥಮವಾಗಿ ನೀನು ಸ್ವಾಮಿ ಈ ಲೋಕದಲ್ಲಿ ನಮಗೆ ಏನು ಮಾಡಲಿಕ್ಕೆ ಹೇಳಿದೆಯೋ, ಹೌದು ಕರ್ತನೆ, ನೂತನ ಸೃಷ್ಟಿಯಾಗುವಂಥದ್ದು, ರಕ್ಷಣೆಯನ್ನು ಹೊಂದಿಕೊಳ್ಳುವಂಥದ್ದು, ಈ ಸಂಗತಿಗಳನ್ನು ಮೊದಲನೇದಾಗಿ ನಾವು ಮಾಡಿಕೊಂಡವರಾಗಿ ಅಪ್ಪ ನಿನ್ನ ಸೇವೆಯಲ್ಲಿ ನಾವು ತೊಡಗಿಸಿಕೊಳ್ಳಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ದಿನೇ ದಿನೇ ಸ್ವಾಮಿ ನಿನ್ನ ರಕ್ಷಣೆಯ ಪರಿಪೂರ್ಣತೆಗೆ ಸ್ವಾಮಿ ಅಪ್ಪ ನಾವು ಬರಲಿಕ್ಕಾಗುವಂತೆ ನಮ್ಮನ್ನು ಬಲಪಡಿಸು. ಯಾರ್ಯಾರು ಈ ವಾಕ್ಯವನ್ನು ಕೇಳಿದ್ದಾರೋ ಸ್ವಾಮಿ ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಅಪ್ಪ, ಯಾರ್ಯಾರು ಈ ಒಂದು ಸಂಗತಿಗಳನ್ನು ಅಪ್ಪ ಈ ಒಂದು ವಾಕ್ಯ ಧ್ಯಾನವನ್ನು ಕೇಳ್ತಾ ಇದ್ದಾರೋ ಸ್ವಾಮಿ ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಅಪ್ಪ, ಈ ಒಂದು ಸಮಯದಲ್ಲಿ ಕರ್ತನೆ ಯಾರ್ಯಾರು ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ಸಮಸ್ಯೆಯಲ್ಲಿ ಅಪ್ಪ ಅವ್ರ ಮುಂದೆ ಹೋಗ್ತಾ ಇದ್ದಾರೋ ಸ್ವಾಮಿ ಅವರೆಲ್ಲರಿಗಾಗಿ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೆ. ನಿನ್ನ ಒಂದು ಕೃಪೆಯಿಂದ ಕರ್ತನೆ ಅವರನ್ನು ಎಲ್ಲ ಸಮಸ್ಯೆಗಳಿಂದ ಕರ್ತನೆ ಅವರನ್ನು ಬಿಡುಗಡೆ ಮಾಡಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ನಿನ್ನ ಸಮಾಧಾನವು ಅವರ ಹೃದಯಗಳನ್ನು ಆಳ್ವಿಕೆ ಮಾಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯಾರ್ಯಾರು ಅನಾರೋಗ್ಯದಲ್ಲಿದ್ದಾರೋ ಸ್ವಾಮಿ ಅವರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಅಪ್ಪ, ಅವರ ಯಾವ ಭಾಗದಲ್ಲಿ, ದೇಹದ ಯಾವ ಭಾಗದಲ್ಲಿ ನೋವುಗಳು ಸ್ವಾಮಿ, ಯಾವ ಭಾಗದಲ್ಲಿ ಕರ್ತನೆ ಅಪ್ಪ ಏನೇ ಸಂಗತಿಗಳು ಇರುವುದಾದರೂ ಕೂಡ ಕರ್ತನೆ ಅಪ್ಪ ಎಲ್ಲ ಬೇಡವಾದ ಕಾರ್ಯಗಳು, ಬೇಡವಾದ ನೋವುಗಳು ಎಲ್ಲವೂ ಯೇಸುವಿನ ನಾಮಕ್ಕೆ ಅಡ್ಡ ಬಿದ್ದು ಅವರ ದೇಹವನ್ನು ಬಿಟ್ಟು ತೊಲಗಿ ಹೋಗಲೆಂಬುದಾಗಿ ನಾವು ಆಜ್ಞಾಪಿಸ್ತಾ ಇದ್ದೇವೆ. ನಿನ್ನ ಆರೋಗ್ಯವರನ್ನು ಆಳ್ವಿಕೆ ಮಾಡಲಿ ಕರ್ತನೆ. ನಿನ್ನ ಬಾಸುಂಡೆಗಳಿಂದ ಅವರಿಗೆ ಗುಣವಾಗಿದೆ, ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಸಮಾಧಾನದಿಂದ ಕರ್ತನೆ ಅಪ್ಪ ನಿನ್ನ ಒಂದು ಆರೋಗ್ಯವನ್ನು ಹೊಂದಿಕೊಂಡವರಾಗಿ ಈ ಲೋಕದಲ್ಲಿ ನಿನಗೆ ಸಾಕ್ಷ್ಯ ಜೀವಿತವನ್ನು ಮಾಡಲಿಕ್ಕೆ ಆಗುವಂತೆ ಸಹಾಯ ಮಾಡು ಸ್ವಾಮಿ. ಪುನರಾವರ್ತಿ ಈ ಒಂದು ಕ್ರಿಸ್ತನ ಶ್ರಮ ಮರಣ ಧ್ಯಾನಾವಳಿಗಳು ಕರ್ತನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಅದು ನೂತನ ಒಂದು ಸೃಷ್ಟಿಗೆ ಸ್ವಾಮಿ ಅದು ನಡೆಸಲಿಕ್ಕೆ ಆಗುವಂತೆ, ಮಾತ್ರವಲ್ಲ ಕರ್ತನೆ ಅವರು ತಮ್ಮ ಜೀವಿತದಲ್ಲಿ ತಮ್ಮ ಪ್ರಥಮ ಪ್ರಾಶಸ್ತ್ಯವನ್ನು ನಿನಗೆ ಕೊಡಲಿಕ್ಕೆ ಆಗುವಂತೆ ಎಲ್ಲರನ್ನು ಕೂಡ ಬಲಪಡಿಸಿ ನಡೆಸಬೇಕೆಂಬುದಾಗಿ ನಿನ್ನಲ್ಲಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಪುನರಾವರ್ತಿ ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಹೃದಯಗಳಲ್ಲಿ ನೀನು ಕಾರ್ಯ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಮುಂದಿನ ದಿವಸಗಳಲ್ಲಿ ಅವರು 100ರಷ್ಟು ಪ್ರತಿಫಲವನ್ನು ನಿನ್ನ ರಾಜ್ಯಕ್ಕಾಗಿ ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ವಿಜ್ಞಾಪಿಸಿ ಬೇಡಿದೆ ನಮ್ಮ ತಂದೆಯೇ, ಆಮೆನ್. ಇರಲೇಬಾರದು ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ, ವಾರ್ತೆ ತಲುಪದ ಊರು ಇರಲೇಬಾರದು ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ಗ್ರಾಮ ಇರಬಾರದೆಲ್ಲಿಯೂ, ವಾರ್ತೆ ತಲುಪದ ಊರು ಇರಲೇಬಾರದು ಸಭೆಯೂ ಇಲ್ಲದ ಗ್ರಾಮ ಇರಬಾರದು.